ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಪ್ರಳಯ ಕಾಲದ ವರ್ಣನೆಯನ್ನು ಹಿಂದಿನ ಪದ್ಯದಲ್ಲಿ ಮಾಡಿದ್ದಾರೆ. ಆ ಪ್ರಳಯ ಕಾಲದಲ್ಲಿ ಭಗವಂತ ಆಲದೆಲೆಯ ಮೇಲೆ ಮಲಗಿಕೊಂಡು ತನ್ನ ಬೆರಳನ್ನು ಚೀಪ್ತಾ ಇಡೀ ಜಗತ್ತಿನ ಜೀವರಾಶಿಗಳನ್ನು 14 ಲೋಕದ ಜೀವರಾಶಿಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಾನೆ ಎನ್ನುವುದಾಗಿ ತಿಳಿಸ್ತಾ, ಇಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದುಃಖ, ನಮಗೆ ಅನೇಕ ರೀತಿಯಾದ ದುಃಖಗಳಿವೆ. ಹಸಿವೆಯ ದುಃಖ ಬೇರೆ, ನೀರಡಿಕೆಯ ದುಃಖ ಬೇರೆ, ಸಾಂಸಾರಿಕ ದುಃಖ ಬೇರೆ, ಹಣದ ದುಃಖ ಬೇರೆ, ಹೀಗೆ ಒಂದೊಂದು ದುಃಖ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಮನೆ ಆಗಬೇಕು, ಮನೆ ಕಟ್ಟಿಸ್ಬೇಕು, ಅದರಿಂದಲೇ ಸಂತೋಷ ಕೆಲವೊಂದು ಜನಕ್ಕೆ. ಅದು ಕಟ್ಟಲಿಕ್ಕೆ ಆಗದೆ ಹೋದರೆ ಅರ್ಧಕ್ಕೆ ನಿಂತರೆ ವ್ಯಥೆ, ದುಃಖ ನಮಗೆ. ವನಿತೆಯಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಹೆಂಡತಿಯಿಂದಲೇ ಸಂತೋಷ ಪಡುವವರಿರ್ತಾರೆ. ತನಯರಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರು ಅಂದರೆ ಮಕ್ಕಳಿಂದ ಸಂತೋಷ ಆಗ್ತಾ ಇರ್ತದೆ. ದಾಸರಂತಾರೆ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆಯೋ ಸಂತೋಷ ನನಗಾಗಲಿ. ಭಗವಂತ ಮನೆ ಕಟ್ಟಲಿಕ್ಕಾಗದೇ ಇದ್ದವನಿಗೆ ಮನೆ ಆಗಲಿಲ್ಲ ಅನ್ನುವ ನೋವು, ಮಕ್ಕಳಾಗದೇ ಇರುವವರಿಗೆ ಮಕ್ಕಳಾಗಲಿಲ್ಲ ಅನ್ನುವ ನೋವು, ಹೆಂಡತಿ ಸಿಕ್ಕಾಗಲು ಮಾತು ಕೇಳದೆ ಹೋದರೆ ಅಥವಾ ಹೆಣ್ಣೇ ಸಿಗದೆ ಹೋದರೆ ಅದರ ನೋವು, ಇಂತಹ ನೋವುಗಳು ಅವರವರಿಗಾಗಲಿ. ಆದರೆ ನಿನ್ನ ನೆನಪು ಬರದೇ ಇರುವಂತಹ ನೋವಿದೆಯಲ್ಲ, ಆ ನೋವು ನನಗಾಗಲಿ ಅಂತ ದಾಸರು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇಂತಹ ಯಾವುದೇ ರೀತಿಯಾದಂತಹ ನೋವು ನಮ್ಮ ಭಗವಂತನಿಗೆ ಇಲ್ಲ. ಅಂತಹ ಭಗವಂತ ನನ್ನ ಒಡೆಯನಾಗಲಿ ಎನ್ನುವುದಾಗಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ ಹಸಿವೆ ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಸು ಮೊದಲಾಗಿ ನೆನೆಯದು ಶೋಭಾನೆ. ನಮ್ಮ ಭಗವಂತನಿಗೆ ಹಸಿವೆ ಇಲ್ಲ, ತೃಷೆ ಅಂದರೆ ನೀರಡಿಕೆ ಅದು ಇಲ್ಲ, ಜರೆ ಅಂದರೆ ಮುಪ್ಪು ಮುದಿತನ ಅದು ಇಲ್ಲ, ಮರಣ ಅನ್ನುವುದು ಕೇಳೇಬೇಡಿ. ಮೃತ್ಯುಂ ನಮಾಮ್ಯಹಂ, ಮೃತ್ಯುವಿಗೂ ಮೃತ್ಯು ಸ್ವರೂಪನಾದಂತಹ ಭಗವಂತ, ಅವನಿಗೆ ಮರಣ ಇಲ್ಲ. ರೋಗ ರುಜಿನಗಳಂತೂ ಮೊದಲಿಗೇ ಇಲ್ಲ. ಭಗವಂತನ ನಾಮಸ್ಮರಣೆಯಿಂದಲೇ ಅನೇಕ ಬಾರಿ ಹೇಳ್ತಾ ಇದ್ದೇನೆ, ಅಚ್ಯುತಾನಂತ ಗೋವಿಂದ ನಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಇಂತಹ ಸಾವಿರ ಸಾಂಸಾರಿಕ ರೋಗಗಳನ್ನು ಕಳೆಯುವ ಶಕ್ತಿ ನಮ್ಮ ಭಗವಂತನಿಗೆ ಇದೆ. ಅಸುರ ಪಿಶಾಚಿಗಳ ಭಯ, ಅಸುರರ ಭಯವೂ ಇಲ್ಲ, ಪಿಶಾಚಿಗಳ ಭಯವೂ ಇಲ್ಲ. ಮನ್ನಾಮಸ್ಮರಣಾದೇವ ವಿದ್ರವಂತಿ ದಿಶೋ ದಿಶ ಅಂತ ಹೇಳಿದಂತೆ ನಾಮಸ್ಮರಣೆ ಮಾಡಿದರೆ ಸಾಕು, ಅಂಥವರು ದಿಕ್ಕಾಪಾಲಾಗಿ, ಅಸುರ ಪಿಶಾಚಿಗಳು ದಿಕ್ಕಾಪಾಲಾಗಿ ಓಡಿ ಹೋಗ್ತಾವೆ ಅಂತ ಭಗವಂತನ ಮಾತು. ಇಂತಹ ಯಾವುದೇ ರೀತಿಯಾದಂತಹ ಭಯ ನಮ್ಮ ಭಗವಂತನಿಗೆ ಇಲ್ಲ. ಈ ಭಗವಂತ ಇಷ್ಟೆಲ್ಲ ಇದೆಯಲ್ಲ, ಹಸಿವೆ ತೃಷೆ ಜನನ ರೋಗ ಮರಣ ಮುಪ್ಪು ಭಯ, ಅಸುರ ಪಿಶಾಚಿಗಳ ಒಂದು ಭಯ, ಈ ಯಾವುದರ ಭಯವೂ ತನ್ನ ಭಕ್ತನಿಗೇ ಬೇಡ ಅಂತ ಭಗವಂತ ಬಯಸ್ತಾನಂತೆ. ನೋಡಿ ಎಂತಹ ಕಾರುಣ್ಯ. ತನ್ನ ಭಕ್ತನಿಗೆ ಯಾವುದೇ ರೀತಿಯಾದಂತಹ ಭಯ ಆಗೋದು ಬೇಡ ಅಂತ ಅವನಂತಾನಂತೆ. ಇಂತಹ ವ್ಯಕ್ತಿಗೆ ಯಾವುದರ ಭಯ ಬರಲಿಕ್ಕೆ ಸಾಧ್ಯ ಇದೆ? ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು. ಅವನಲ್ಲಿ ಒಂದು ದೋಷ, ಯಾವುದಾದರೂ ಒಂದು ದೋಷ ಬಂದು ತೊಂದರೆ ಕೊಡಲಿಕ್ಕೆ ಸಾಧ್ಯ ಇದೇನು? ಇದೆಲ್ಲವೂ ಕೂಡ ನಮ್ಮ ದೋಷದಿಂದಲೇ ಬರ್ತಕ್ಕಂತಹದ್ದಲ್ವಾ? ಅಂತಹ ದೋಷ ದೂರನಾದಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಯಾವ ದೋಷಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ವಿಪ್ರರ ಹೆಂಡತಿಯಲ್ಲಿ ಅನ್ನವನ್ನು ಬೇಡಿದ, ಬಾಣಾಸುರರೊಂದಿಗೆ ಯುದ್ಧ ಮಾಡುವಾಗ ಜ್ವರಗಳಿಂದ ಪೀಡಿತನಾದ, ಮತ್ತೆ ವೈಷ್ಣವರ ಜ್ವರವನ್ನು ಮುಂದೆ ಅಟ್ಟಿ ಶೈವ ಜ್ವರವನ್ನು ಕೂಡ ನಿಗ್ರಹಿಸಿದ. ಇಷ್ಟೆಲ್ಲ ಭಗವಂತನಿಗೆ ದೋಷಗಳಿದೆ ಅಂತಂದಾಗ ದೋಷಗಳಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ನಮ್ಮ ಭಗವಂತನಿಗೆ ಯಾವುದೇ ದೋಷ ಇಲ್ಲವಂತೆ.
ಅದಕ್ಕೆ ನೋಡಿ, ಪಾಂಡವರು ವನವಾಸದಲ್ಲಿ ಇದ್ದಾಗ ದುರ್ವಾಸ ಮುನಿಗಳು ತಮ್ಮ 200 ಜನ 10,000 ಜನ ಶಿಷ್ಯರೊಂದಿಗೆ ಬಂದ್ರಂತೆ, ನಮಗೆ ಪ್ರಸಾದವಾಗಬೇಕು ಅಂತ. ಧರ್ಮರಾಯ ಅಂತಾನೆ, ಆಗಲಿ, ಏನೋ ತೊಂದರೆ ಇಲ್ಲ, ನೀವು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬನ್ನಿ ಅಂತ. ಆಗಲಿ ಅಂತ ನದಿ ತೀರಕ್ಕೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬರಬೇಕು ಅನ್ನುವಷ್ಟರಲ್ಲಿ ಈ ಕಡೆ ಧರ್ಮರಾಯ ದ್ರೌಪದಿಗೆ ಕೇಳದ್ನಂತೆ, ಏನಿದೆ ಅವರಿಗೆ. ಇಲ್ಲ, ಅಕ್ಷಯ ಪಾತ್ರೆಯಲ್ಲಿ ಅನ್ನ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂದರೆ ಒಂದು ಬಾರಿ ಊಟವಾದ ಮೇಲೆ ಬರೋದಿಲ್ಲ, ಮತ್ತೇನು ಮಾಡೋದು, ನನಗೇನೂ ಗೊತ್ತಿಲ್ಲ, ಇವಾಗ ಅವರು ಬರ್ತಾರೆ, ನೀನು ಅಡಿಗೆ ಮಾಡು ಅಂತ ಧರ್ಮರಾಯ ಅಂತಾನೆ. ಆದರೆ ಈ ಕಡೆ ದ್ರೌಪದಿ ದೇವಿ ಗಟ್ಟಿಯಾಗಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಕೃಷ್ಣ ಬಂದ. ಅಕ್ಷಯ ಪಾತ್ರೆಯ ಕೊನೆಯಲ್ಲಿ ಒಂದೇ ಒಂದು ತುದಿಯಲ್ಲಿ ಹಚ್ಚಿರ್ತಕ್ಕಂತಹ ಒಂದೇ ಒಂದು ಅಗಳನ್ನು ತಾನು ಸ್ವೀಕಾರ ಮಾಡಿದ, ತೇಗಿದ. ಆ ತೇಗಿನ ಗಾಳಿ ಆ ಸರೋವರದಲ್ಲಿ, ನದಿಯ ಮಧ್ಯದಲ್ಲಿರುವಂತಹ ದುರ್ವಾಸರನ್ನು 10,000 ಜನ ಶಿಷ್ಯಂದರನ್ನು ಸಂಪೂರ್ತಿಗೊಳಿಸಿತಂತೆ. ಇದು ಭಗವಂತನ ಕಾರುಣ್ಯ. ಇಂತಹ ಭಗವಂತ, ಅವನಿಗೆ ಹಸಿವಿರಲಿಕ್ಕೆ ಸಾಧ್ಯ ಏನು? ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ. ಇಂತಹ ಭಗವಂತ ನನ್ನ ಒಡೆಯನಾಗಲಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದಾಳೆ. ಹಸಿತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು ಶೋಭಾನೆ. ತಾ ದುಃಖಿಯಾದರೆ ಸುರರಾತಿ ಕಳೆಯದು ಮೋದವಿಯುವುದಕ್ಕೆ ಧರೆಗಾಗಿ ಮಾಧವ ಬಾಹನೆ ಕೆಸರರು ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೇ ಶೋಭಾನೆ. ಇಷ್ಟೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನಿಗೆ ದುಃಖ ಇದೆ ಅಂತಂದ ಮೇಲೆ ನಮ್ಮ ದುಃಖಗಳನ್ನು ಕಳೀಲಿಕ್ಕೆ ಸಮರ್ಥನಾಗ್ತಾನೇನು? ಇಲ್ಲ ತಾನೆ. ಹಾಗೆ ನಮ್ಮ ದುಃಖಗಳನ್ನು ಭಗವಂತ ಕಳೀತಾ ಇದ್ದಾನೆ ಅಂದರೆ ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ದುಃಖ ಅನ್ನೋದು ಇಲ್ಲ. ಅದಕ್ಕೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ, ಭೂಮಿಗೆ ದುಷ್ಟ ಜನರ ಭಾರ ಬಹಳವಾಗಿದೆ, ಅದಕ್ಕಾಗಿ ಬಾ ಅಂದರೆ ಆ ದೇವತೆಗಳ ದುಃಖವನ್ನು ಪರಿಹಾರ ಮಾಡಲಿಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿದ ಭಗವಂತ. ಇಂತಹ ಭಗವಂತನಿಗೆ ದುಃಖ ಬರಲಿಕ್ಕೆ ಸಾಧ್ಯ ಇದೇನು? ಸರ್ವಥಾ ದುಃಖ ಇಲ್ಲ. ಕೆಸರಿನಲ್ಲೇನೇ ಮುಳುಗಿದಂತಹ ವ್ಯಕ್ತಿ ಇನ್ನೊಬ್ಬರ ಕೆಸರನ್ನು ಒರೆಸಲಿಕ್ಕೆ ಸಮರ್ಥನಾಗ್ತಾನೇನು? ಇನ್ನೊಬ್ಬರ ಕೆಸರನ್ನು ಒರೆಸ್ತಾ ಇದ್ದಾನೆ ಅಂತಂದರೆ ಅವನಿಗೆ ಕೆಸರಿನಲ್ಲಿ ತಾನು ಬಿದ್ದಿಲ್ಲ. ಹೇಗೋ ಹಾಗೆ ಭಗವಂತ ನಮ್ಮೆಲ್ಲರ ದುಃಖಗಳನ್ನು ನಾಶ ಮಾಡ್ತಾ ಇದ್ದಾನೆ ಅಂತಂದರೆ ಆ ಭಗವಂತನಿಗೆ ಸರ್ವಥಾ ದುಃಖ ಇಲ್ಲ ಎನ್ನುವುದನ್ನು ದಾಸರು ತಿಳಿಸ್ತಾ ಇದ್ದಾರೆ. ತಾ ದುಃಖಿಯಾದರೆ ಸುರರಾತಿ ಕಳೆಯಲು ಮೋದವಿಯುವುದಕ್ಕೆ ಧರೆಗಾಗಿ ಮಾಧವ ವಾಹನೆ ಕೆಸರರು ಮುಳುಗಿದವರ ಬಾಧಿಪ ಕೆಸರ ಬಿಡಿಸುವರೇ ಶೋಭಾನೆ. ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯ ಉಂಟೆ, ಜನ್ಮಲಯವಿಲ್ಲದವನಿಗೆ ಅಮ್ಮಿ ಅನುಣಿಸಿದ್ದ ಯಶೋದೆಯಾಗಿದ್ದಳೆ ಅಮ್ಮ, ಇವಗೆ ಹಸಿತೃಷೆಯುಂಟೆ ಶೋಭಾನೆ. ನಮ್ಮ ಭಗವಂತ ಸಾಕ್ಷಾತ್ ವೈಕುಂಠದಲ್ಲಿರುವಂತಹ ಭಗವಂತನಿಗೆ ಲಯ ಅನ್ನೋದು ಬರಲಿಕ್ಕೆ ಸಾಧ್ಯ ಇದೆಯೇನು? ಲಯ ಅಂದರೆ ಸಾವು, ಮೃತ್ಯು, ಇದ್ಯಾವುದು ಕೂಡ ನಮ್ಮ ಭಗವಂತನಿಗೆ ಇಲ್ಲ. ಯಾವ ಸಾವು ಕೂಡ ನಮ್ಮ ಭಗವಂತನಿಗೆ ಇಲ್ಲ, ಯಾವ ನೋವು ಕೂಡ ನಮ್ಮ ಭಗವಂತನಿಗೆ ಇಲ್ಲ. ಪುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ, ಅಷ್ಟು ಬಂಧು ಸರ್ವ ಬಳಗವೂ ನೀನೆ, ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೆ, ಶ್ರೇಷ್ಠ ಮೂರ್ತಿ ಕೃಷ್ಣ ನೀನಿರುವ ತನಕ. ಇಂತಹ ಭಗವಂತನಿಗೆ ಯಾವ ಲಯ ಅನ್ನೋದು ಇರಲಿಕ್ಕೆ ಸಾಧ್ಯ ಇದೆಯೇನು? ಸರ್ವಥಾ ಇಲ್ಲ. ಜನ್ಮವೂ ಇಲ್ಲ ಅಂದಮೇಲೆ ಲಯವೇ ಇಲ್ಲ. ಹುಟ್ಟಿದಂತಹ ವ್ಯಕ್ತಿ ಸಾಯಬೇಕೇ ಹೊರತಾಗಿ ನಮ್ಮ ಭಗವಂತನಿಗೆ ಹುಟ್ಟೇ ಇಲ್ಲ ಅಂದಮೇಲೆ ಲಯ ಹೇಗೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದಂತಹ ವ್ಯಕ್ತಿಗೆ ಸಾವಿದೆ, ಆಮೇಲೆ ಹುಟ್ಟದೇ ಇದ್ದರೆ ಸಾವು ಬರಲಿಕ್ಕೆ ಹೇಗೆ ಸಾಧ್ಯವಿದೆ? ಅದನ್ನೇ ದಾಸರಂತಾರೆ, ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಯಾವಾಗ ಡಿಂಬದಲ್ಲಿರುವ ಜೀವ, ಈ ಡಿಂಬದಲ್ಲಿ ದೇಹ ಎನ್ನುವಂತಹ ಡಿಂಬದಲ್ಲಿ ಜೀವ ಇದ್ದರೆ ಈ ದೇಹಕ್ಕೆ ಎಂದಿಗೂ ಸಾವು ತಪ್ಪದು ಅಂತಾರೆ. ನಮ್ಮ ಭಗವಂತನಿಗೆ ದೇಹ ಹುಟ್ಟಿದೇನು ಇಲ್ಲ.
ಅಲಂಕೃತವಾದಂತಹ ಶರೀರ ನಮ್ಮ ಭಗವಂತನದು. ಅವನಿಗೆ ಜನ್ಮವೇ ಇಲ್ಲ ಅಂದ ಮೇಲೆ ಲಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಯಾವ ತಾಯಿಯಾದಂತಹ ಯಶೋದೆ ಸ್ತನ್ಯಪಾನವನ್ನು ಮಾಡಿಸ್ತಾಳಂತೆ. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಇಂತಹ ಮತ್ತು ಸ್ತನ್ಯಪಾನವನ್ನು ಯಶೋದೆ ಮಾಡಿಸ್ತಾಳಂತೆ. ಇದರಿಂದ ಏನಾಗಬೇಕಾಗಿದೆ ನಮ್ಮ ಭಗವಂತನಿಗೆ? ಹಸಿವೆ ಉಂಟೆ, ತೃಷೆ ಉಂಟೆ, ಇಡೀ ಜಗತ್ತಿನ ಹಸಿವನ್ನು ಹೊಸೆದು ಹಾಕುವ ಭಗವಂತನಿಗೆ ಯಾವ ಹಸಿವು, ಯಾವ ನೀರಡಿಕೆ ಬರಲಿಕ್ಕೆ ಸಾಧ್ಯ ಇದೆ? ಯಾವುದೂ ನಮ್ಮ ಭಗವಂತನಿಗೆ ಇಲ್ಲ. ಇಂತಹ ಭಗವಂತ ನನ್ನ ಒಡೆಯನಾಗಲಿ ಅಂತ ಲಕ್ಷ್ಮೀದೇವಿ ಬಯಸ್ತಾಳೆ. ಬೊಮ್ಮನಾಲಯದಲ್ಲಿ ವೈಕುಂಠದಲ್ಲಿ ಇದ್ದವಗೆ ಇರುವಂತಹ ಭಗವಂತನಿಗೆ ಲಯ ಉಂಟೆ, ಸಾವಿದೆಯೇನು? ಇಲ್ಲ. ಜನ್ಮಲಯವಿಲ್ಲದವನಿಗೆ ಲಯ ಯಾಕಿಲ್ಲ ಅಂದರೆ ಇವನಿಗೆ ಜನ್ಮವೇ ಇಲ್ಲ ಅಂದಮೇಲೆ ಲಯವಿಲ್ಲದವಗೆ ಲಯವೂ ಇಲ್ಲವೇ ಇಲ್ಲ. ಅಮ್ಮಿಯ ನುಣಿಸಿ ಯಶೋದೆಯಾಗಿದ್ದಳೆ, ಅಮ್ಮ ಇವಾಗೆ ಹಸೆ ತೃಷಿ ಉಂಟೆ. ಆ ಮೊಲೆಹಾಲನ್ನು ಕುಡಿಸಿದಂತಹ ಯಶೋದೆ, ಆ ಯಶೋದೆಯ ಮೊಲೆಹಾಲನ್ನು ಕುಡಿದಂತಹ ಭಗವಂತನಿಗೆ ಹಸಿವೆ ತೃಷೆಗಳು ಏನಾದರೂ ಇರಲಿಕ್ಕೆ ಸಾಧ್ಯ ಏನು? ಏನು ಕೂಡ ಇಲ್ಲವೇ ಇಲ್ಲ. ಇಂತಹ ಭಗವಂತ ನನ್ನ ಒಡೆಯನಾಗಲಿ ಅಂತಂತಾಳೆ. ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯ ಉಂಟೆ, ಜನ್ಮಲಯವಿಲ್ಲದವನಿಗೆ ಅಮ್ಮಿಯ ನುಣಿಸಿ ಯಶೋದೆಯಾಗಿದ್ದಳೆ, ಅಮ್ಮ ಇವಗೆ ಹಸಿ ತೃಷೆಯುಂಟೆ. ಶೋಭಾನೆ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ. ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.